ಮಾಡಿ ಅದರಲ್ಲಿದ್ದಂಥ ದಾಖಲಾತಿಗಳನ್ನು ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ. ಇನ್ನು ಇಡಿ ದಾಳಿಗೆ ಬೆದರಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಆಗಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಜ್ಞಾನೇಂದ್ರ ನಾಪತ್ತೆ ಆರೋಪಕ್ಕೆ ಇದೀಗ ಸರ್ಕಾರ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದೆ. ಜ್ಞಾನೇಂದ್ರ ಅವರ ತಂದೆಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ 15 ದಿನದ ರಜೆಯನ್ನ ಪಡೆದಿದ್ದಾರೆ ಅಂತ ಸರ್ಕಾರ ಇದೀಗ ಸ್ಪಷ್ಟಪಡಿಸ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಜ್ಞಾನೇಂದ್ರ ಕುಮಾರ್ ಮೊದಲೇ ಈ ಒಂದು ರಜೆಗೆ ಸಂಬಂಧಪಟ್ಟಂತೆ ಪತ್ರವನ್ನ ಕೊಟ್ಟಿದ್ರು. ಇಡಿ ದಾಳಿಗೂ ಮುನ್ನಾನೇ ಅವರು ರಜೆಯ ಪತ್ರವನ್ನ ನೀಡಿದ್ರು ಅಂತ ಇದೀಗ ಸರ್ಕಾರ ಇದಕ್ಕೆ ಸ್ಪಷ್ಟನೆಯನ್ನ ಕೂಡ ಕೊಡ್ತಾ ಇರುವಂತದ್ದು. ಜ್ಞಾನೇಂದ್ರ ಅವರು 15 ದಿನ ರಜೆಯನ್ನ ಮೊದಲೇ ಹಾಕಿದ್ರು. ಅವರ ತಂದೆಗೆ ಅನಾರೋಗ್ಯದ ಕಾರಣದಿಂದಾಗಿ ಅವರು 15 ದಿನದ ರಜೆಯ ಮೇಲೆ ಇದ್ರು. ಈ ಒಂದು ಇಡಿ ದಾಳಿಯ ಸಂದರ್ಭದಲ್ಲಿ ಅವರು ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಒಂದಷ್ಟು ಆರೋಪಗಳು ಅಂದ್ರೆ ಜ್ಞಾನೇಂದ್ರ ಅವರು ನಾಪತ್ತೆ ಆಗಿದ್ದಾರೆ, ಇಡಿ ದಾಳಿಗೆ ಬೆದರಿ ಅವರು ನಾಪತ್ತೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಆರೋಪ ಏನು ಕೇಳಿ ಬರ್ತಾ ಇತ್ತು. ಅದಕ್ಕೆ ಇದೀಗ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ. ಅವರು ಮೊದಲೇ 15 ದಿನದ ರಜೆಯ ಲೀವ್ ನೋಟ್ ಅನ್ನು ಅವರು ಕೊಟ್ಟಿದ್ರು. ಹೀಗಾಗಿ ಅವರ ತಂದೆಗೂ ಕೂಡ ಅನಾರೋಗ್ಯ ಇರೋದ್ರಿಂದಾಗಿ ಅವರು ಆ ಕಾರಣದಿಂದಾಗಿ ರಜೆಯಲ್ಲಿ ಇದ್ದಾರೆ ಅಂತ ಹೇಳಿರುವಂಥದ್ದು. ಹಾಗೆ ಇಡಿ ದಾಳಿಗೂ ಮುನ್ನವೇ ಅವರು ರಜೆಯ ಅರ್ಜಿಯನ್ನ ಕೂಡ ನಮಗೆ ಕೊಟ್ಟಿದ್ರು ಅನ್ನುವಂಥದ್ರ ಬಗ್ಗೆ ಸರ್ಕಾರ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದೆ. ಹೀಗಾಗಿ ನಿನ್ನೆಯಿಂದ ನಡೆದಂತಹ ಇಡಿ ದಾಳಿ ಏನಿದೆ ಅದು ಇದೀಗ ಸದ್ಯಕ್ಕೆ ಅಂತ್ಯ ಆಗಿದೆ. ಜೊತೆಗೆ ಜ್ಞಾನೇಂದ್ರ ಅವರಿಗೆ ನೋಟಿಸ್ ಅನ್ನ ಕೂಡ ಕೊಟ್ಟಿರುವಂಥದ್ದು. ನಾಳೆ ಶಾಂತಿನಗರದ ಕಚೇರಿಗೆ ಬಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಸಮನ್ಸ್ ಕೂಡ ಈಗಾಗಲೇ ರವಾನೆ ಆಗಿದೆ.